ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಸವಿಸ್ತಾರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸವಿತಾ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಇವತ್ತು ಮಾಡ್ತಾ ಇರೋಂತಹ ವಿಡಿಯೋ ಪ್ರೆಗ್ನೆನ್ಸಿ ಯೂರಿನ್ ಟೆಸ್ಟ್ ಯಾವಾಗ ಮಾಡುವುದು, ಪಾಸಿಟಿವ್ ಬಂದರೆ ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಈ ಸಮಯದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕಾಗಿರುವಂತಹ ಕ್ರಮಗಳು ಏನೇನು, ಇವಾಗ ಯಾವ ರೀತಿಯ ಫುಡ್ಡನ್ನು ಸೇವಿಸಬೇಕು, ಸೊ ಎಲ್ಲ ಮಾಹಿತಿಗಳನ್ನು ನಾನು ಏನು ಹೇಳ್ತೇನೆ ನಿಮಗೆ ಈ ಸವಿಸ್ತರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಫಸ್ಟಿಗೆ ಲಾಸ್ಟ್ ಮಂತು ಯಾವ ಡೇಟಲ್ಲಿ ಪೀರಿಯಡ್ ಆಗಿದ್ದು ಅಂತ ನಮಗೆ ಗೊತ್ತಿರಬೇಕು. ಯಾಕೆ ಅಂತಂತಂದರೆ ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ನಮ್ಮ ಇಡೀ ಪ್ರೆಗ್ನೆನ್ಸಿ ಜರ್ನಿ ನಿಂತಿರೋದೇ ನಾವು ಲಾಸ್ಟ್ ಡೇಟ್ ಅಂದರೆ ಲಾಸ್ಟ್ ಪೀರಿಯಡ್ ಡೇಟ್ ಯಾವಾಗ ಆಗಿರೋದು ಅಂತ ಗೊತ್ತಿರಲೇಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಇದು ನಮಗೆ ಗೊತ್ತಿರಬೇಕು. ಇಲ್ಲಿಂದನೇ ನಮ್ಮ ಜರ್ನಿ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಸ್ಟಾರ್ಟ್ ಆಗೋದು ಅಂತಲೇ ಹೇಳ್ಬೋದು. ಈಗ ನೋಡಿ, ನಾವು ಲಾಸ್ಟ್ ಮಂತು ಪ್ರೆಗ್ನೆನ್ಸಿ ಆಗಿ ಡೇಟು ಗೊತ್ತಿರುತ್ತೆ. ಒಂದು ದಿನ ಇಲ್ಲ 2 ಡೇಸ್ ಏನಾಗ್ಬಿಡುತ್ತೆ, ಮಿಸ್ ಆಗಿಬಿಡುತ್ತೆ. ಮಿಸ್ ಆದ ನಂತರ ನಾವು ಏನು ಮಾಡ್ತೀವಿ, 2 ಡೇಸ್ ಆಗಿದೆ ಅಂತ ಹೋಗಿ ಚೆಕ್ ಮಾಡ್ತೀವಿ. ಕೆಲವೊಂದು ಸಾರಿ ಚೆಕ್ ಮಾಡಿದ್ರೆ ಅದು ಪಾಸಿಟಿವ್ ಅಂತ ಹೇಳಿ ತೋರಿಸೋದಿಲ್ಲ. ಯಾಕೆ ಅಂತಂದರೆ, ಪಾಸಿಟಿವ್ ಯಾಕೆ ತೋರಿಸಲ್ಲ ಅಂತಂದರೆ ಅಲ್ಲಿ ಕೆಲವೊಂದು ಮಿಸ್ಟೇಕ್ಗಳನ್ನ ನಾವು ಮಾಡ್ತೀವಿ. ಅದು ಯಾವ್ಯಾವು ಅಂತಂದರೆ, ಈಗ ನಾವು ಲಾಸ್ಟ್ ಮಂತ್ ಪೀರಿಯಡ್ ಡೇಟು ಇಟ್ಕೊಂಡಿರ್ತೀವಿ, 2 ಡೇಸ್ ಅದು ಮಿಸ್ ಆಗಿರುತ್ತೆ. ತಕ್ಷಣ ಹೋಗಿ ನಾವು ಚೆಕ್ ಮಾಡಬಾರ್ದು. ಅಟ್ಲೀಸ್ಟ್ ನಮಗೆ 4 to 5 ಡೇಸ್ ಅಥವಾ 1 ವೀಕ್ ಆದರೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. 2 ಡೇಸ್ ಆದ ನಂತರ ನಮಗೆ ಚೆಕ್ ಮಾಡಿದ್ರೆ ಅದು ಪಾಸಿಟಿವ್ ಅಂದರೆ ಬರೋದಿಲ್ಲ. ಅದಕ್ಕೋಸ್ಕರ ಒಂದು 5 to 6 ಡೇಸ್ ಆದ ನಂತರನೇ ನಾವು ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಬೇಕಾದ್ರೆ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಈಗ ಕೆಲವೊಂದು ಸಾರಿ ಯೂರಿನ್ ಟೆಸ್ಟ್ ಮಾಡಿಬಿಡ್ತಾರೆ. ಯೂರಿನ್ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬರ್ತಾ ಇರುತ್ತೆ. ಯಾಕೆ ನೆಗೆಟಿವ್ ಬರುತ್ತೆ ಅಂತಂದರೆ, ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ಅವರು ಪ್ರೆಗ್ನೆನ್ಸಿ ಆಗಿರ್ತಾರೆ. ಪ್ರೆಗ್ನೆನ್ಸಿ ಆದರೂ ಕೂಡ ನಮ್ಮ ಕಿಟ್ಟಲ್ಲಿ ನಾವು ಚೆಕ್ ಮಾಡಿದಾಗ ನೆಗೆಟಿವ್ ತೋರಿಸ್ತಾನೆ ಇರುತ್ತೆ. ಸೊ ನಾವು ಕೆಲವೊಂದು ಮಿಸ್ಟೇಕ್ ಮಾಡೋದ್ರಿಂದ ಈ ಥರ ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ, ಆ ನಿಯಮಗಳು ಏನೇನು ಪಾಲಿಸ್ಬೇಕು ಅಂತಂದರೆ, ಫಸ್ಟು ನಾವು ಚೆಕ್ ಮಾಡಬೇಕಾದ್ರೆ 6 to 7 ಡೇಸ್ ನಾವು ಏನು ಮಾಡಬೇಕು, ದಿನಗಳನ್ನ ತೊಗೊಬೇಕಾಗುತ್ತೆ. ಪೀರಿಯಡ್ ಮಿಸ್ ಆದ 6 to 7 ಡೇಸಿಗೆ ಫಸ್ಟು ನಾವು ಚೆಕ್ ಮಾಡಬೇಕು. ಚೆಕ್ ಮಾಡಬೇಕಾದ್ರೆ ಫಸ್ಟು ನಾವು ಅರ್ಲಿ ಮಾರ್ನಿಂಗ್ ಎದ್ದ ನಂತರ ಯಾವುದೇ ನೀರನ್ನು ಸೇವನೆ ಮಾಡಬಾರ್ದು. ನೀರನ್ನ ಸೇವನೆ ಮಾಡಿದ್ರೆ ಮಾತ್ರ ನಮಗೆ ನೆಗೆಟಿವ್ ಅಂತ ಬರುತ್ತೆ. ನೀರು ಸೇವನೆ ಮಾಡಿದ್ರೆ ಹಾಗೇ ನಾವು ಯೂರಿನ್ನ ಪಾಸ್ ಮಾಡಬೇಕು. ಒಂದು ಸ್ವಲ್ಪ ಪಾಸ್ ಮಾಡಬೇಕು. ಪಾಸ್ ಮಾಡಿದ ನಂತರ ಇನ್ನೊಂದು ಸ್ವಲ್ಪ ಯೂರಿನ್ನ ಪಾಸ್ ಮಾಡಿ ಆ ಯೂರಿನ್ನ ತಗೊಂಡು ನಾವು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಹಾಕಿ ಅದು ಒಂದು 3 to 4 ಡ್ರಾಪ್ಸ್ನ ಹಾಕಬೇಕು. 4 ಡ್ರಾಪ್ಸ್ ಹಾಕಿದ ನಂತರ ಅದಕ್ಕೆ ನಾವು ಒಂದು 10 ನಿಮಿಷಗಳ ಕಾಲ ಟೈಮ್ನ ಕೊಡಬೇಕಾಗುತ್ತೆ. ಸೊ ಟೈಮ್ ಕೊಟ್ಟಿದ ನಂತರ ರಿಸಲ್ಟ್ ತೋರಿಸುತ್ತೆ. ನೀವೇನಾದರೂ ಪ್ರೆಗ್ನೆನ್ಸಿ ಆಗಿದ್ದರೆ 2 ಡಾರ್ಕ್ ರೆಡ್ ಲೈನ್ ಬರುತ್ತೆ, ಇಲ್ಲ ಅಂತಂದರೆ 1 ಡಾರ್ಕ್ ಲೈನ್ ಬರುತ್ತೆ. ಸೊ ಆವಾಗ ನೆಗೆಟಿವ್, 2 ಡಾರ್ಕ್ ಲೈನ್ ಬಂದರೆ ಪಾಸಿಟಿವ್. ಹಾಗಾಗಿ ನಾವು ಇಷ್ಟು ನಿಯಮಗಳನ್ನ ಪಾಲಿಸಬೇಕು. ಫಸ್ಟ್ ಅರ್ಲಿ ಮಾರ್ನಿಂಗ್ ಯೂರಿನ್ನ ನಾವು ಏನು ಮಾಡಬೇಕು, ಟೆಸ್ಟಿಗೆ ಹಾಕೊಬೇಕು. ಇಲ್ಲ ನೀರು ಕುಡಿದಲ್ಲೇ ಹಾಕಬೇಕು. ನೀರು ಕುಡಿದ್ರೆ ನೆಗೆಟಿವ್ ಅಂತಲೇ ತೋರಿಸೋದು. ಆಮೇಲೆ ಅದು ಸ್ವಲ್ಪ ಯೂರಿನ್ ಪಾಸ್ ಮಾಡಿದ ನಂತರನೇ ಇನ್ನು ನೆಕ್ಸ್ಟ್ ಯೂರಿನ್ ಬರುತ್ತಲ್ಲ ಅದರಲ್ಲಿ ಟೆಸ್ಟ್ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ನಿಮಗೆ ಹಾಸ್ಪಿಟಲಲ್ಲೂ ಚೆಕ್ ಮಾಡಿದ್ರು ಕೂಡ ಇದೇ ರೀತಿಯಾಗಿಯೇ ಹೇಳೋದು ಡಾಕ್ಟರು. ಈ ರೀತಿಯಾಗಿ ನಾವು ಏನು ಮಾಡಿದ್ರೆ, ಪಾಲನೆ ಮಾಡಿದ್ರೆ ಖಂಡಿತವಾಗಿ ನಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಇದ್ದರೆ ನೆಗೆಟಿವ್ ಬರುತ್ತೆ. ಸೊ ಇಷ್ಟು ನಾವು ಫಸ್ಟು ಮಾಡಬೇಕಾಗಿರೋಂಥದ್ದು ನಿಯಮ. ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ಏನು ಮಾಡಬೇಕು ಅಂತ ಅಂದರೆ, ನಾವು ಗೈನಕಾಲಜಿಸ್ಟ್ನ ತಕ್ಷಣ ಮೀಟ್ ಮಾಡಬೇಕಾಗತ್ತೆ. ತಕ್ಷಣ ಮೀಟ್ ಮಾಡಿದ ತಕ್ಷಣ ಅವರು ಕಂಪ್ಲೀಟಾಗಿ ಹಿಸ್ಟ್ರಿ ಚೆಕ್ ಮಾಡ್ತಾರೆ. ಲಾಸ್ಟ್ ಪೀರಿಯಡ್ ಯಾವ ಡೇಟಲ್ಲಿ ಆಗಿದ್ದು ಆ್ಯಂಡ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ. ಆ್ಯಂಡ್ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಅಲ್ಲೂ ಕೂಡ ಒಂದು ಕಿಟ್ ತೊಗೊಂಡು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಮಾಡ್ತಾರೆ. ಅದಾದ ನಂತರ ಅವರು 100% ಪಾಸಿಟಿವ್ ನೀವು ಪ್ರೆಗ್ನೆನ್ಸ್ ಆಗಿದ್ದೀರಾ ಅಂತೇಳಿ 100% ಕೊಡೋದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಇನ್ನೊಂದು ಟೆಸ್ಟ್ ಮಾಡ್ತಾರೆ. ಅದು ಬೀಟಾ HCG ಟೆಸ್ಟ್ ಅಂತ ಹೇಳಿ. ಇದು ಒಂದು ಹಾರ್ಮೋನು. ಬೀಟಾ HCG ಅಂತ ಅಂದರೆ ಇದು ಹಾರ್ಮೋನಿಗೆ ಸಂಬಂಧಪಟ್ಟಿದ್ದು. ಇದು 1500ಗಿಂತ ಜಾಸ್ತಿ ಬಂದರೆ ಆವಾಗ ಸ್ಕ್ಯಾನಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು.
ಬೀಟಾ HCG ಟೆಸ್ಟ್ ಮಾಡಿ ಪಾಸಿಟಿವ್ ಬಂದರೂ ಕೂಡ ಸ್ಕ್ಯಾನಿಂಗ್ ಮಾಡಿದ್ರೆ ಹೊಟ್ಟೆಯಲ್ಲಿ ಮಗು ಕಾಣ್ತಾ ಇಲ್ಲ ಅಂತ ಅಂದರೆ ಮತ್ತೆ ರಿಪೀಟ್ ಅವ್ರು ಏನು ಮಾಡ್ತಾರೆ, ಡಬಲ್ ಬೀಟಾ HCG ಟೆಸ್ಟ್ ಅಂತ ಹೇಳಿ ಕರಿತೀವಿ. ಮತ್ತು 48 ಅವರ್ಸ್ ಆದಮೇಲೆ ಮತ್ತೆ ಅವ್ರು ಏನು ಮಾಡ್ತಾರೆ, ಬೀಟಾ HCG ಟೆಸ್ಟ್ ಕೂಡ ಮಾಡ್ತಾರೆ. ಇವಾಗ ಫಸ್ಟ್ ಟೈಮ್ ಮಾಡಿದಾಗ ಫಾರ್ ಎಕ್ಸಾಂಪಲ್ 3000 ಏನಾದರೂ ಇದ್ದರೆ HCG ಹಾರ್ಮೋನ್ಸು, ಅದೇನಾದರೂ ಈಗ ನೆಕ್ಸ್ಟ್ 48 ಅವರ್ಸ್ ಆದಮೇಲೆ ನಾವು ಚೆಕ್ ಮಾಡಿದಾಗ ಅದು ಡಬಲ್ ಆಗಿರಬೇಕು ಅಂತ ಹೇಳ್ಬೋದು. ಈಗ 3000 ಇದ್ದಿದ್ದು 6000 ಆಗಿರಬೇಕು. ಇನ್ ಕೇಸ್ ಅದು ಏನಾದರೂ ಕಡಿಮೆ ಆಗ್ತಾ ಇದ್ದರೆ ಸೊ 2 ಚಾನ್ಸಸ್ ಇರುತ್ತೆ. ಒಂದು ಅಬಾರ್ಟ್ ಆಗಿರುತ್ತೆ, ಇಲ್ಲ ಅಂತ ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರುತ್ತೆ. ಇದನ್ನು ನಾವು ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ಬೀಟಾ HCG ಟೆಸ್ಟಲ್ಲಿ ಪಾಸಿಟಿವ್ ಬಂದ ತಕ್ಷಣ ನಾವು ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಹೊಟ್ಟೆಯಲ್ಲಿ ಮಗು ಕಾಣಬೇಕು ಅಂತ ಏನಿಲ್ಲ. ಅದಕ್ಕೆ ಕೆಲವೊಂದು ಮಾನದಂಡಗಳು ಇದೆ. ಸೊ ಇವಾಗ ನೋಡಿ, ಟ್ರಾನ್ಸ್ ವೆಜಿನಲ್ ಸ್ಕ್ಯಾನ್ ಅಂತ ಹೇಳಿ ಮಾಡ್ತಾರೆ. ಮಿನಿಮಮ್ 1500 HCG ಇರಬೇಕು. ಆ್ಯಂಡ್ ಆವಾಗ ಮಗು ಕಾಣೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತ ಅಂದರೆ ಕಾಣೋದಿಲ್ಲ. ಬೀಟಾ HCG ಟೆಸ್ಟನ್ನು ಒಂದು ಬ್ಲಡ್ ಸ್ಯಾಂಪಲ್ ತೊಗೊಂಡು ಮಾಡುವಂತಹ ಒಂದು ಟೆಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಟೆಸ್ಟ್ ಮಾಡ್ತಾರೆ, ಟ್ರಾನ್ಸ್ ಅಬ್ಡಾಮಿನಲ್ ಸ್ಕ್ಯಾನಲ್ಲಿ ಮಿನಿಮಮ್ 6000 HCG ಇರಬೇಕು. ಆವಾಗ ಮಾತ್ರ ಮಗು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಬೀಟಾ HCG ಟೆಸ್ಟ್ ಅಂದರೆ 48 ಅವರ್ಸ್ ಆದಮೇಲೂ ಕೂಡ ಡಬಲ್ ಆಗ್ತಾ ಇಲ್ಲ ಹಾರ್ಮೋನ್ಸ್ ಅಂತ ಅಂದರೆ ಆವಾಗ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರುತ್ತೆ, ಇಲ್ಲ ಅಬೋರ್ಟ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ರೆ ಅದು ಸೈಡಲ್ಲಿ ಆಗಿರುತ್ತೆ, ಆ್ಯಂಡ್ ಇಲ್ಲ ಅಂತಂದರೆ ಗರ್ಭಕೋಶದಲ್ಲೇ ಆಗಿದ್ರೆ ಎಲ್ಲಾಗಿರುತ್ತೆ ಅಂತೇಳಿ ಪ್ರೆಗ್ನೆನ್ಸಿನ ನಾವು ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ನಾವು ತಕ್ಷಣ ನಮಗೆ ಕನ್ಫರ್ಮ್ ಅಂದರೆ ಯೂರಿನ್ ಟೆಸ್ಟ್ ಪಾಸಿಟಿವ್ ಮನೇಲಿ ಬಂದ ತಕ್ಷಣ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಲೇಟಾಗಿ ಹೋದರೆ ಕನ್ಸಲ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಆ ಪ್ರೆಗ್ನೆನ್ಸಿ ಎಲ್ಲಾಗಿದೆ, ಗರ್ಭಕೋಶದಲ್ಲಿ ಆಗಿದೆಯಾ ಇಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆಯಾ ಏನು ಗೊತ್ತಾಗೋದಿಲ್ಲ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದರೆ ಒಂದು ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಅದನ್ನು ಏನು ಮಾಡಬೇಕು ಅಂತೇಳಿ ಗೈನಕಾಲಜಿಸ್ಟು ನಮಗೆ ಸಜೆಸ್ಟ್ನ ಮಾಡ್ತಾರೆ. ಸೊ ಇಂತಹ ಟೈಮಲ್ಲಿ ನಾವು ಯಾವ ರೀತಿಯಾಗಿರುತ್ತೆ, ನಮ್ಮ ಬಾಡಿ ಯಾವ ರೀತಿಯಾಗಿ ನಿಮಗೆ ಚೇಂಜಸ್ ಆಗ್ತಾ ಇರುತ್ತೆ ಅಂತ ಅಂದರೆ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ. ಕೆಲವರಿಗೆ ತುಂಬಾ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ. ಯಾಕೆ ನಿದ್ದೆ ಜಾಸ್ತಿ ಬರುತ್ತೆ ಈ ಟೈಮಲ್ಲಿ ಅಂದರೆ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ಅಂತ ಏನಿರುತ್ತೆ, ಸೊ ಅದು ಜಾಸ್ತಿ ಆದಾಗ ಇದೇನಾಗ್ತಾ ಇರುತ್ತೆ, ಎನರ್ಜಿ ಡೌನ್ ಆಗ್ತಾ ಇರುತ್ತೆ, ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ. ಫಸ್ಟು 3 ಮಂತ್ಸಲ್ಲಿ ಮಾತ್ರ ಈ ಥರ ಎಲ್ಲ ಒಂದು ಸ್ವಲ್ಪ ಸಿಂಪ್ಟಮ್ಸ್ ಇರುತ್ತೆ. ಸೊ ಯಾಕೆ ಅಂತಂದರೆ ಬೇಬಿ ಗ್ರೋತ್ ಆಗ್ತಾ ಇರುತ್ತೆ ಒಂದು ಸ್ವಲ್ಪ, ಅದಕ್ಕೋಸ್ಕರ ಈ ಥರ ಆಗುತ್ತೆ. ಬ್ಲಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರ್ಬೇಕಾದ್ರೆ ಆವಾಗ ನಮಗೆ ಆಟೋಮೆಟಿಕಲಿ ಎನರ್ಜಿ ಏನಾಗ್ತಾರೆ ಕಡಿಮೆ ಆಗುತ್ತೆ. ಇದು ಫಸ್ಟು 3 ಮಂತ್ಸ್ ಮಾತ್ರ ಈ ರೀತಿ ಇರುತ್ತೆ. ಸೊ ಆಫ್ಟರ್ 3 ಮಂತ್ಸು ಇದು ನಾರ್ಮಲ್ ಆಗಿಬಿಡುತ್ತೆ. ಅಂದರೆ ಆಟೋಮೆಟಿಕ್ಕಾಗಿ ಎನರ್ಜಿ ಜಾಸ್ತಿ ಆಗ್ತಾ ನಮ್ಮ ಬಾಡಿನಲ್ಲಿ ನಾವು ನಾರ್ಮಲ್ ಆಗಿಬಿಡ್ತೀವಿ. ಇಂತಹ ಟೈಮಲ್ಲಿ ಯಾವ್ಯಾವ ಟ್ಯಾಬ್ಲೆಟ್ ತೊಗೊಬೇಕು ಅಂತ ಹೇಳಿ ಗೈನಕಾಲಜಿಸ್ಟು ನಮಗೆ ಸಜೆಸ್ಟ್ ಮಾಡ್ತಾರೆ. ಯಾವ್ಯಾವ ತೊಗೊಬೇಕು ಅಂತ ಅಂದರೆ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ಕೊಡ್ತಾರೆ, DHA ಸಪ್ಲಿಮೆಂಟ್ಸ್ ಕೊಡ್ತಾರೆ. ಸೊ ಇದನ್ನು ನಾವು ಕಂಪಲ್ಸರಿ ತೊಗೊಬೇಕು. ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ನ ಯಾಕೆ ತೊಗೊಬೇಕು ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ನಾವು ಅಂದರೆ ನಾವು ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚಿತವಾಗಿ 6 ಮಂತ್ಸಿಂದನೇ ನಾವು ಫೋಲಿಕ್ ಆ್ಯಸಿಡ್ನ ತೊಗೊಬೇಕಾಗತ್ತೆ. ಸೊ ಯಾಕೆ ತೊಗೊಬೇಕು ಇದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ. ಇಂತಹ ಸಮಯದಲ್ಲಿ ಕೆಲವೊಂದು ಮಿಸ್ಟೇಕ್ಗಳನ್ನ ನಾವು ಮಾಡ್ಕೊಬಾರ್ದು. ಮಿಸ್ಟೇಕ್ಗಳನ್ನ ಮಾಡ್ಕೊಂಡ್ರೆ ಏನಾಗುತ್ತೆ, ಅಬೋರ್ಷನ್ ಆಗೋಂತಹ ಚಾನ್ಸಸ್ ಇರುತ್ತೆ. ಸೊ ಸೆಲ್ಫ್ ಮೆಡಿಕೇಷನ್ನ ನಾವು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಎಕ್ಸಾಂಪಲ್ ಈಗ ಕೋಲ್ಡ್ ಆಗಿಬಿಡುತ್ತೆ, ಹೆಡೇಕ್ ಬಂದುಬಿಡುತ್ತೆ, ಕೆಮ್ಮು ಬಂದುಬಿಡುತ್ತೆ, ಇಲ್ಲಾಂದರೆ ಫೀವರು, ಈ ಥರ ಏನಾದರೂ ಸಣ್ಣ ಪುಟ್ಟದ್ದು ಬಂದಾಗ ನಾವು ಏನು ಮಾಡಿಬಿಡ್ತೀವಿ, ಗೈನಕಾಲಜಿಸ್ಟ್ನ ಏನು ಮೀಟ್ ಮಾಡ್ದಲೇ ನಾವೇ ಏನು ಮಾಡ್ತೀವಿ, ಸೆಲ್ಫ್ ಮೆಡಿಕೇಷನ್ ತೊಗೊಂಡ್ಬಿಡ್ತೀವಿ. ಯಾವುದ್ಯಾವುದು ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಯಾವುದಾದ್ರೂ ಟ್ಯಾಬ್ಲೆಟ್ ಅಂದರೆ ಕೋಲ್ಡ್ ಟ್ಯಾಬ್ಲೆಟ್ ಕೊಡಿ, ಆ ಟ್ಯಾಬ್ಲೆಟ್ ಕೊಡಿ, ಈ ಟ್ಯಾಬ್ಲೆಟ್ ಕೊಡಿ ಅಂತ ಹೇಳಿ ತೊಗೊಂಡ್ಬಿಡ್ತೀವಿ. ಸೊ ಅಂತಹ ಮಿಸ್ಟೇಕ್ಸ್ನ ಮಾಡ್ಕೊಬಾರ್ದು. ಆ ಥರ ಮಾಡಿದ್ರೆ ಮಗುಗೆ ಏನಾಗುತ್ತೆ, ಅಬಾರ್ಷನ್ ಆಗೋಂತಹ ಚಾನ್ಸಸ್ ಇರುತ್ತೆ. ಸೆಲ್ಫ್ ಮೆಡಿಕೇಷನ್ ಖಂಡಿತವಾಗಿ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟು ಜಂಕ್ ಫುಡ್ನ ನಾವು
ಫುಲ್ ಅವಾಯ್ಡ್ ಮಾಡಬೇಕಾಗುತ್ತೆ. ಬೇಬಿ ಗ್ರೋತ್ ಆಗ್ತಾ ಇರುತ್ತೆ, ಸೊ ಅದಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಸೆಲ್ಫ್ ಮೆಡಿಕೇಷನ್ ಜೊತೆಗೆ ಜಂಕ್ ಫುಡ್ಡು ಕೂಡ ನಾವು ಫುಲ್ ಅವಾಯ್ಡ್ ಮಾಡಬೇಕು. ಸೊ ಹೊರಗಡೆ ಎಣ್ಣೆ ಬೆಂದಿರೋದಾಗಿರ್ಬೋದು, ಸೊ ಅವೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ಮನೆಯಲ್ಲಿರುವಂತಹ ಹೆಲ್ದಿ ಫುಡ್ನೇ ತಿಂತಾ ಇರಬೇಕಾಗುತ್ತೆ. ಫಸ್ಟು 3 ಮಂತ್ಸ್ ಖಂಡಿತವಾಗಿಯೂ ಅದನ್ನು ನಾವು ಮಸ್ಟ್ ಫಾಲೋ ಮಾಡಬೇಕು ಅಂತಲೇ ಹೇಳ್ಬೋದು. ಆ್ಯಂಡ್ ಹೆವಿ ಫಿಸಿಕಲ್ ಆ್ಯಕ್ಟಿವಿಟಿ ಇರಬಾರ್ದು, ಆ್ಯಂಡ್ ಎಮೋಷನಲ್ ಸ್ಟ್ರೆಸ್ ಇರಬಾರ್ದು. ಅಂದರೆ ಹೆವಿ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಅಂದರೆ ನೀವು ಕೆಲಸನೇ ಮಾಡಬಾರ್ದು ಅಂತ ಏನಿಲ್ಲ, ಕೆಲಸನೇ ಮಾಡಬಾರ್ದು. ಆಮೇಲೆ ನೀವು ಯಾವಾಗಲೂ ಮಲ್ಕೊಂಡೇ ಇರಬೇಕು ಅಂತ ಅಂದರೆ ಕೆಲವರಿಗೆ ತುಂಬಾ ನಿದ್ದೆ ಬರ್ತಾ ಇರುತ್ತೆ, ಅವ್ರು ನಿದ್ದೆ ಮಾಡ್ತಾರೆ, ಓಕೆ. ಬಟ್ ಎನಿ ಟೈಮು ಬೆಡ್ ರೆಸ್ಟ್ ಇರಬೇಕು ಅಂತ ಏನಿಲ್ಲ. ಬೆಡ್ ರೆಸ್ಟ್ ಇದ್ದರೆ ಏನಾಗುತ್ತೆ ಅಂದರೆ ಬಾಡಿ ಆ್ಯಕ್ಟಿವ್ ಇರಲ್ಲ, ಮೈಂಡು ಕೂಡ ಆ್ಯಕ್ಟಿವ್ನೆಸ್ ಇರಲ್ಲ. ಕೆಲವರಿಗೆ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಫುಲ್ಲು ಬೆಡ್ ರೆಸ್ಟ್ ಇರಬೇಕು ಅಂತ ಅಂದರೆ ಎಂಥವ್ರಿಗೆ ಅಂತ ಅಂದರೆ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರೋಂತಹ ಗರ್ಭಿಣಿಯರಿಗೆ ಮಾತ್ರ ಅವ್ರಿಗೆ ಫುಲ್ಲು ರೆಸ್ಟ್ ಮಾಡಿ ಅಂತ ಬೆಡ್ ರೆಸ್ಟ್ ಅಂತ ಹೇಳ್ತಾರೆ. ಸೊ ಆ ಥರ ಇಲ್ದಲೇ ಇರುವಾಗ ನಾವು ಫುಲ್ ಬೆಡ್ ರೆಸ್ಟ್ ಮಾಡೋದು ಬಿಟ್ಟು ಯೋಗ ಧ್ಯಾನ ಈ ಥರ ಮಾಡಿದ್ರೆ ಬಾಡಿ ಕೂಡ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ. ಏನಾದರೂ ನಾವು ಜಾಬ್ ಮಾಡ್ಕೊಂಡೇನೆ ಕೂಡ ಇರ್ಬೋದು, ಬಟ್ ಏನಂದರೆ ಹೆವಿ ಏನಾದರೂ ಇರೋದನ್ನ ಎತ್ತಬಾರ್ದು, ಅಷ್ಟೇ ನಾರ್ಮಲ್ ಆಗಿರಬೇಕು. ಆ್ಯಂಡ್ ಓವರ್ ಥಿಂಕಿಂಗ್ ಮಾಡಬಾರ್ದು, ಆ್ಯಂಡ್ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು, ಆ್ಯಂಡ್ ತುಂಬ ಸ್ಟ್ರೆಸ್ ತೊಗೊಬಾರ್ದು. ಸೊ ಬಾಡಿ ಒಂದು ಸ್ವಲ್ಪ ರೆಸ್ಟಲ್ಲೇ ಇದ್ದರೆ ಬೆಟರ್ ಅಂತಲೇ ಹೇಳ್ಬೋದು. ಮೈಂಡು ಕೂಡ ರೆಸ್ಟಲ್ಲೇ ಇರಬೇಕು, ಪೀಸ್ಫುಲ್ ಕಾಮಾಗಿರಬೇಕು ಅಂತಲೇ ಹೇಳ್ಬೋದು. ಜಾಸ್ತಿ ಏನು ಅಂದರೆ ಕೆಟ್ಟ ಯೋಚನೆಗಳನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ, ನಾನೀಗ ಪ್ರೆಗ್ನೆನ್ಸಿ ಆಗಿಬಿಟ್ಟಿದ್ದೀನಿ, ನಾನು ಏನು ತಿನ್ನಬೇಕು ಏನು ಬೇಡವಾ, ಎಂಥದ್ದು ಬೇಡ, ಮನೆಯಲ್ಲಿರುವಂತಹ ಆರೋಗ್ಯಕರವಾದ ಫುಡ್ಡನ್ನು ತೊಗೊಂಡ್ರೆ ಸಾಕು. ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಬಾಡಿ ಕೂಡ ಕಾಮಾಗಿರುತ್ತೆ, ಕೆಟ್ಟ ಯೋಚನೆಗಳು ಏನೂ ಬರೋದಿಲ್ಲ. ಸೊ ಇಷ್ಟು ನಾವು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ನೀವು ಕೇರ್ಫುಲ್ಲಾಗಿ ಫಸ್ಟು ಒಂದು 3 ಮಂತ್ಸು ಇರಬೇಕು. ಅಂದರೆ ನೀವು ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಇಷ್ಟಿದ್ರೆ ಬೆಟರ್ ಅಂತಲೇ ಹೇಳ್ಬೋದು. ಸೊ ಈ ಟೈಮಲ್ಲಿ ಏನಾಗ್ತಾ ಇರುತ್ತೆ, ಕೆಲವರಿಗೆ ಅಬ್ಡಾಮಿನಲ್ ಪೇಯ್ನ್ ಕೂಡ ಆಗ್ತಾ ಇರುತ್ತೆ, ಕೆಲವರಿಗೆ ತುಂಬಾ ಸುಸ್ತು ಅನ್ನೋ ಫೀಲಿಂಗ್, ಏನೋ ಒಂಥರ ಸುಸ್ತು ಅನ್ನೋ ಥರ ಆಗ್ತಾ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಏನು ಇದಕ್ಕೆ ಜಾಸ್ತಿ ಟೆನ್ಷನ್ ತೊಗೊಳ್ಳೋಂತಹ ಅವಶ್ಯಕತೆ ಏನೂ ಇಲ್ಲ. ಅದು ನಮ್ಮ ಹೇಳಿವ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹಾರ್ಮೋನ್ ಚೇಂಜಸ್ ಆಗ್ತಾ ಇರೋದ್ರಿಂದ ಬಾಡಿನಲ್ಲಿ ನಮ್ಗೆ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಭಯಪಡುವಂತಹ ವಿಷಯ ಏನೂ ಇಲ್ಲ. ಇನ್ನೂ ಒಂದು ನಿಮ್ಗೆ ಏನೇ ಒಂದು ಡೌಟ್ ಇದ್ದರೆ ದಯವಿಟ್ಟು ಗೈನಕಾಲಜಿಸ್ಟ್ನ ನೀವು ಕೇಳ್ಬೋದು. ನಮ್ಮ ಬಾಡಿನಲ್ಲಿ ಈ ಥರ ಆಗ್ತಾಯಿದೆ, ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅವ್ರನ್ನ ಸಜೆಸ್ಟ್ ಮಾಡ್ತಾರೆ. ಅದಕ್ಕೆಲ್ಲ ನಾವು ಭಯ ಪಟ್ಕೊಬಾರ್ದು. ಅವರು ಟೆಸ್ಟ್ ಮಾಡಿದ ತಕ್ಷಣ ನಾವು ಕೇಳಬೇಕು, ಮಗುವಿನ ಚಲನವಲನ ಹೇಗಿದೆ, ಮಗು ಹೇಗಿದೆ, ಪೊಸಿಷನ್ ಹೇಗಿದೆ, ವೆಯ್ಟ್ ಹೇಗಿದೆ, ಪ್ರತಿಯೊಂದು ಕೂಡ ನಾವು ಅವ್ರ ಹತ್ರ ಕೇಳ್ತಾ ಹೋಗಬೇಕು. ಆವಾಗ ನಮ್ಮ ಡೌಟು ಕೂಡ ಕ್ಲಿಯರ್ ಆಗುತ್ತೆ. ಸೊ ನಮ್ಮ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ನಾವು ಡಾಕ್ಟರ್ ಹತ್ರ ಹೋಗಿ ಏನು ಕೇಳ್ದಲೇ ಬಂದರೆ ನಾವೇ ಮಗು ಹೇಗಿದೆಯೋ ಏನೂ ಇಲ್ಲ ಅಂತೇಳಿ ಟೆನ್ಷನ್ ತೊಗೊಳ್ತಾ ಇರ್ತೀವಿ. ಆ ಟೆನ್ಷನ್ ತೊಗೊಳ್ಳೋಂತಹ ಅವಶ್ಯಕತೆ ಇಲ್ಲ, ಅಲ್ಲೇ ಡೌಟ್ನ ಕ್ಲಿಯರ್ ಮಾಡಿಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗಿಯೂ ನನ್ನ ವಿಡಿಯೋ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರು ಇರ್ತಾರೋ ನಿಮ್ಮ ರಿಲೇಟಿವ್ಸಲ್ಲೇ ಅವರಿಗೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದೊಂದಿಗೆ ಒಂದು ಒಳ್ಳೆ ಟಾಪಿಕ್ ತೊಗೊಂಡು ಬರ್ತೀನಿ. ಇನ್ನು ಕೆಲವೊಂದು ತುಂಬಾ ಟಾಪಿಕ್ಗಳಿದ್ದಾವೆ ಗರ್ಭಿಣಿ ಸ್ತ್ರೀಯರಿಗೆ, ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.